ಕಾಂಗ್ರೆಸ್ನವರಿಗೆ ಇವತ್ತು ಎಷ್ಟರ ಮಟ್ಟಿಗೆ ನಸೀಬು ಕೈ ಕೂತಿದೆ ಅಂತಂದ್ರೆ, ಯಾರು ನಮ್ಮ ವೋಟ್ ಬ್ಯಾಂಕ್ ಅಂತ ಇವರು ಅನ್ಕೊಂಡಿದ್ರಲ್ಲ, ಯಾದವ್ ಸಮುದಾಯ, ಮುಸ್ಲಿಂ ಸಮುದಾಯ, ಆ ಯಾದವ ಸಮುದಾಯ, ಮುಸ್ಲಿಂ ಸಮುದಾಯದವರೇ ಬಿಜೆಪಿಗೆ ಮತ ಹಾಕಿದ್ದಾರೆ. ಇವರು ಎರಡು ಸಮುದಾಯಗಳ ಮೇಲೆ ಬಲವಾದ ನಂಬಿಕೆ ಇಟ್ಕೊಂಡಿದ್ರು. ಒಂದು ಯಾದವ್ ಸಮುದಾಯ, ಇನ್ನೊಂದು ಮುಸ್ಲಿಂ ಸಮುದಾಯ. ಜಗತ್ತು ಪ್ರಳಯ ಆಗ್ಲಿ, ಆರ್ಜೆಡಿ ಕಾಂಗ್ರೆಸ್ಗೆನೆ ಈ ಮುಸ್ಲಿಂ ಸಮುದಾಯದ ಓಟು, ಯಾದವ ಸಮುದಾಯದ ಓಟು ಅಂತ ಅನ್ಕೊಂಡಿದ್ರು. ಆದ್ರೆ ಸತ್ಯ ಸಂಗತಿ ಏನಂತಂದ್ರೆ, ಮುಸ್ಲಿಂ ಸಮುದಾಯದವರು ಕಾಂಪಿಟೇಷನ್ ಮೇಲೆ ಬಿಜೆಪಿಗೆ ಓಟ್ ಹಾಕಿ ಬಂದಿದ್ದಾರೆ. ಅಲ್ಲಿ ಎನ್ಡಿಎಗೆ ಜಯ ಎಂದಿದ್ದಾರೆ ಮುಸ್ಲಿಂ ಸಮುದಾಯದವರು ಬಿಹಾರದಲ್ಲಿ. ಇದು ವಾಸ್ತವ. ಯಾದವ ಸಮುದಾಯದವರು ಕೂಡ ಎನ್ಡಿಎ ಪರ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಅಲ್ಲಿ ಕುರ್ಮಿ, ಕುಶ್ವಾ, ಬನಿಯಾ ಈ ಎಲ್ಲ ಪ್ರಬಲ ಜಾತಿಗಳಿದೆ. ಇವರೆಲ್ಲರೂ ಕೂಡ ಎನ್ಡಿಎಗೆ ಒಕ್ಕೋರಲ ಜಯ ಎಂದಿದ್ದಾರೆ. ಎನ್ಡಿಎದವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾದವ ಮುಸ್ಲಿಂ ಸಮುದಾಯದವರು ನಮ್ಮ ಕಡೆ ಬರ್ತಾರೆ ಅಂತ ಹೇಳಿ. ಒಂದು ವಿಶ್ವಾಸ ಇತ್ತು, ಈ ಸಾರಿ ನಾವು ವೋಟ್ ಸ್ಪ್ಲಿಟ್ ಮಾಡ್ತೀವಿ ಅಂತ ಹೇಳಿ. ಅದು ನಿಜ ಆಗಿದೆ. ಹಾಗಿದ್ರೆ ಇವರು ಹೇಗೆ ಕೆಟ್ಟರು? ಆರ್ಜೆಡಿ ಮಹಾಗಠಬಂಧನ್ ಹಳ್ಳ ಹಿಡಿಯೋದಕ್ಕೆ ಕಾರಣ ಏನು? ಬುರುಡೆ ಬಿಟ್ಟು ಕೆಟ್ಟರು ಅಷ್ಟೇ. ವೆರಿ ಸಿಂಪಲ್. ಬಿಹಾರದ ಜನರ ಕಿವಿಗೆ ಹೂವ ಇಡೋದಕ್ಕೆ ತೇಜಸ್ವಿ ಯಾದವ್ ಯತ್ನಿಸಿದ್ರು. ಆದರೆ ತೇಜಸ್ವಿ ಯಾದವ್ ಅವರ ಕಿವಿಗೆ ಜನ ಲಾಲ್ಬಾಗಿಟ್ರು. ಬಿಹಾರದಲ್ಲಿ ಏನಿದೆಯೋ ಗೊತ್ತಿಲ್ಲ, ನಮ್ಮ ಬೆಂಗಳೂರಲ್ಲಿ ಲಾಲ್ಬಾಗಿತ್ತು. ತೇಜಸ್ವಿ ಕಿವಿಗೆ ಕಮಲದ ಹೂ ಇಟ್ಟಿದ್ದಾರೆ. ಎಸ್, ಕಮಲದ ಹೂವನ್ನ ಇಟ್ಟಿದ್ದಾರೆ ನಿತೀಶ್ ಕುಮಾರ್ ಅವರು. ಬಿಹಾರಕ್ಕೆ ತರಹೇವಾರಿ ಭರವಸೆಯನ್ನ ಕೊಟ್ಟಿದ್ದು ಇದೇ ತೇಜಸ್ವಿ ಯಾದವ್. ಮನೆಗೊಂದೊಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಇದೇ ಪ್ರೈಮ್ ಟೈಮ್ ಅಲ್ಲಿ ನಾವು ಅದರ ಲಾಜಿಕ್ ಅನ್ನ ಹೇಳಿದ್ವಿ. ಒಂದು ಮನೆಗೆ ಒಂದು ಸರ್ಕಾರಿ ನೌಕರಿ ಅಂತಂದಾದ್ರೆ ಆ ಸರ್ಕಾರಿ ನೌಕರನಿಗೆ 25,000 ರೂಪಾಯಿ ಸಂಬಳ ಕೊಡಬೇಕು. ಬಿಹಾರದಲ್ಲಿ ಬಜೆಟ್ನ ಗಾತ್ರ ಎಷ್ಟಿದೆ? 25,000 ಸಂಬಳ ಇಂಟು 6.22 ಕೋಟಿ. ಲೆಕ್ಕ ಹಾಕಿದರೆ ಎಷ್ಟಾಗತ್ತೆ? ಯಾರನ್ನ ಯಾಮಾರಿಸೋದಕ್ಕೆ ಹೋದ್ರಿ ನೀವು? ಇವನ್ ಇವ್ರು ಗೆದ್ರೂ ಕೂಡ ಆ ಭರವಸೆ ಈಡೇರಿಸಕ್ಕೆ ಆಗ್ತಿರ್ಲಿಲ್ಲ. ಅಂತ ಬುರುಡೆ ಭರವಸೆಗಳನ್ನ ಕೊಟ್ಟಿದ್ದವರು. 2,49,00,000 ಸರ್ಕಾರಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದವರು ಇವರು. ಭಾರತ ಸರ್ಕಾರದಲ್ಲಿ ತರಹೇವಾರಿ ಇಲಾಖೆಗಳಿದೆ. ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಉದ್ಯೋಗ ನೀಡಿದೆ. ಆದ್ರೆ 2,49,00,000 ಸರ್ಕಾರಿ ಉದ್ಯೋಗ ಕೊಡುವ ಭರವಸೆಯನ್ನ ತೇಜಸ್ವಿ ಯಾದವ್ ಕೊಟ್ಟಿದ್ರು. ಹೆಂಗೆ? ಇದನ್ನ ನಾವು ಕೂಡ ಪ್ರಶ್ನೆಯನ್ನ ಮಾಡಿದ್ವಿ ಪ್ಯಾನಲ್ ಅಲ್ಲಿ. ಉತ್ತರ ಕೊಡ್ಲಿಲ್ಲ ಯಾರು. ಹೇಳಿದ್ದೇನು? ನಮ್ಮನ್ನ ಅಧಿಕಾರಕ್ಕೆ ತಗೊಂಡ್ಬಂದ್ರಿ, ಮಾಡೋ ಕೆಲಸ ನಮ್ದು, ಮಾಡೋ ಜವಾಬ್ದಾರಿ ನಮ್ದು. ಅರೆ ಮಾಡ್ತೀರಂಗೆ ನೀವು? ಲಾಜಿಕ್. 2,49,00,000 ಸರ್ಕಾರಿ ಉದ್ಯೋಗ ಕೊಡ್ತೀರಿ ಅಂತಂದ್ರೆ ದುಡ್ಡು ಯಾರು ಕೊಡ್ತಾರೆ? 2,49,00,000 ಇಂಟು ಅಂದಾಜ್ರಿ ಒಂದು ಮ್ಯಾಕ್ಸಿಮಮ್ ಅಥವಾ 20,000 ರಿಂದ 25,000 ಸಂಬಳ ಆದ್ರೂ ನೀವು ಕೊಡ್ಲೇಬೇಕಾ? 2,49,00,000 ಇಂಟು 20 ಅಥವಾ 25,000 ಮಾಡಿ. ಇವರ ಬಜೆಟ್ ಗಾತ್ರಕ್ಕಿಂತ ಹೆಚ್ಚಾಗಿ ಸ್ಯಾಲರಿನೇ ಬರುತ್ತೆ. ಎಲ್ಲಿಂದ ತಂದು ಕೊಡ್ತಾರೆ? ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಟ್ರು ಅಂತ ಅನ್ಕೊಳ್ಳಿ. ಕನಿಷ್ಠ ನಾನು ಹೇಳ್ತಾ ಇದ್ದೆ 25,000 ರೂಪಾಯಿ. 25,000 ರೂಪಾಯಿ ಸಂಬಳ ಕೊಡಬೇಕು. ವರ್ಷಕ್ಕೆ ವೇತನಕ್ಕೆ 6.22 ಲಕ್ಷ ಕೋಟಿ ಹಣ ಬೇಕು. ಆಗ್ಲೇ ಹೇಳ್ತಿದ್ದೆ. ಬಿಹಾರ ಸರ್ಕಾರದ ಬಜೆಟ್ 2 ಲಕ್ಷ ಕೋಟಿ ಇದೆ. 6 ಲಕ್ಷ ಕೋಟಿ ಎಲ್ಲಿಂದ ತಗೊಂಡ್ಬರ್ತಾರೆ? ಲಾಲು ಪ್ರಸಾದ್ ಯಾದವ್ ಸಾಲ ಕೊಡ್ತಾರ? ಸುಮ್ಮನೆ ಏನೋ ಬುರುಡೆ ಬಿಟ್ಬಿಡೋದು. ಏ ಪಬ್ಲಿಕ್ ಹೇ, ಸಬ್ ಜಾನ್ತಿ ಹೇ. ಜನ ಅಷ್ಟು ಯಾಮಾರೋದಿಲ್ಲ. ಲಾಲು ಪ್ರಸಾದ್ ಯಾದವ್ ಕಾಲದ ಬಿಹಾರ ಜನರು ಹೋದ್ರು. ನೀವು ಕೊಡುವಂತಹ ಭರವಸೆಗಳು ಟೊಳ್ಳು ಭರವಸೆ ಅಂತ ಜನರಿಗೆ ಅರ್ಥ ಆಯ್ತು. ಮನೆಗೆ ಹೋಗ್ರಪ್ಪ ಅಂತ ನಿಮ್ಮನ್ನು ಕಳಿಸ್ಬಿಟ್ರು. ಎಲ್ಲಿಂದ ಹಣ ತರ್ತೀರಿ? ಎಲ್ಲಿಂದ ಹಣ ತರ್ತೀರಿ? ಎನ್ಡಿಎ ಕೂಡ ಇದನ್ನೇ ಪ್ರಶ್ನೆ ಮಾಡಿತು. ಉತ್ತರ ಕೊಡದೆ ಕಂಗಾಲಾಗಿದ್ದು ಇದೇ ತೇಜಸ್ವಿ ಯಾದವ್. ಯಾವಾಗ ಇವ್ರ ಹತ್ರ ಉತ್ತರ ಇಲ್ವೋ, ಅರೆ ಇವರು ನಮ್ಮನ್ನ ಯಾಮಾರಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಇಂಥವರು ಅಧಿಕಾರಕ್ಕೆ ಬಂದ್ರೆ ನಮ್ಮ ಗತಿ ಏನು ಅಂತ ಹೇಳಿ ಬಿಹಾರ ಜನರು ಯೋಚನೆ ಮಾಡಿದ್ರು. ಹಿಂಗಾಗಿ ಮತ್ತೆ ವಾಪಸ್ ಬರದೇ ಇರೋ ರೀತಿಯಲ್ಲಿ ಮನೆ ಕಳಿಸ್ಕೊಟ್ಬಿಟ್ರು. ಟಾಟಾ ಬಾಯ್ ಬಾಯ್ ಅಂತ ಹೇಳಿ. ಮುಂದೆ ತೇಜಸ್ವಿ ಯಾದವ್ ಯಾವ ರೀತಿ ಚೇತರಿಸಿಕೊಳ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡ್ ಇನ್ನು ನೆಕ್ಸ್ಟ್. ಕಾಂಗ್ರೆಸ್ನವರಿಗೆ ಇವತ್ತು ಎಷ್ಟರ ಮಟ್ಟಿಗೆ ನಸೀಬು ಕೈ ಕೂತಿದೆ ಅಂತಂದ್ರೆ,
ಯಾರು ನಮ್ಮ ವೋಟ್ ಬ್ಯಾಂಕ್ ಅಂತ ಇವರು ಅನ್ಕೊಂಡಿದ್ರಲ್ಲ, ಯಾದವ್ ಸಮುದಾಯ, ಮುಸ್ಲಿಂ ಸಮುದಾಯ, ಆ ಯಾದವ ಸಮುದಾಯ, ಮುಸ್ಲಿಂ ಸಮುದಾಯದವರೇ ಬಿಜೆಪಿಗೆ ಮತ ಹಾಕಿದ್ದಾರೆ. ಇವರು ಎರಡು ಸಮುದಾಯಗಳ ಮೇಲೆ ಬಲವಾದ ನಂಬಿಕೆ ಇಟ್ಕೊಂಡಿದ್ರು. ಒಂದು ಯಾದವ್ ಸಮುದಾಯ, ಇನ್ನೊಂದು ಮುಸ್ಲಿಂ ಸಮುದಾಯ. ಜಗತ್ತು ಪ್ರಳಯ ಆಗ್ಲಿ, ಆರ್ಜೆಡಿ ಕಾಂಗ್ರೆಸ್ಗೆನೆ ಈ ಮುಸ್ಲಿಂ ಸಮುದಾಯದ ಓಟು, ಯಾದವ ಸಮುದಾಯದ ಓಟು ಅಂತ ಅನ್ಕೊಂಡಿದ್ರು. ಆದ್ರೆ ಸತ್ಯ ಸಂಗತಿ ಏನಂತಂದ್ರೆ, ಮುಸ್ಲಿಂ ಸಮುದಾಯದವರು ಕಾಂಪಿಟೇಷನ್ ಮೇಲೆ ಬಿಜೆಪಿಗೆ ಓಟ್ ಹಾಕಿ ಬಂದಿದ್ದಾರೆ. ಅಲ್ಲಿ ಎನ್ಡಿಎಗೆ ಜಯ ಎಂದಿದ್ದಾರೆ ಮುಸ್ಲಿಂ ಸಮುದಾಯದವರು ಬಿಹಾರದಲ್ಲಿ. ಇದು ವಾಸ್ತವ. ಯಾದವ ಸಮುದಾಯದವರು ಕೂಡ ಎನ್ಡಿಎ ಪರ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಅಲ್ಲಿ ಕುರ್ಮಿ, ಕುಶ್ವಾ, ಬನಿಯಾ ಈ ಎಲ್ಲ ಪ್ರಬಲ ಜಾತಿಗಳಿದೆ. ಇವರೆಲ್ಲರೂ ಕೂಡ ಎನ್ಡಿಎಗೆ ಒಕ್ಕೋರಲ ಜಯ ಎಂದಿದ್ದಾರೆ. ಎನ್ಡಿಎದವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾದವ ಮುಸ್ಲಿಂ ಸಮುದಾಯದವರು ನಮ್ಮ ಕಡೆ ಬರ್ತಾರೆ ಅಂತ ಹೇಳಿ. ಒಂದು ವಿಶ್ವಾಸ ಇತ್ತು, ಈ ಸಾರಿ ನಾವು ವೋಟ್ ಸ್ಪ್ಲಿಟ್ ಮಾಡ್ತೀವಿ ಅಂತ ಹೇಳಿ. ಅದು ನಿಜ ಆಗಿದೆ. ಹಾಗಿದ್ರೆ ಇವರು ಹೇಗೆ ಕೆಟ್ಟರು? ಆರ್ಜೆಡಿ ಮಹಾಗಠಬಂಧನ್ ಹಳ್ಳ ಹಿಡಿಯೋದಕ್ಕೆ ಕಾರಣ ಏನು? ಬುರುಡೆ ಬಿಟ್ಟು ಕೆಟ್ಟರು ಅಷ್ಟೇ. ವೆರಿ ಸಿಂಪಲ್. ಬಿಹಾರದ ಜನರ ಕಿವಿಗೆ ಹೂವ ಇಡೋದಕ್ಕೆ ತೇಜಸ್ವಿ ಯಾದವ್ ಯತ್ನಿಸಿದ್ರು. ಆದರೆ ತೇಜಸ್ವಿ ಯಾದವ್ ಅವರ ಕಿವಿಗೆ ಜನ ಲಾಲ್ಬಾಗಿಟ್ರು. ಬಿಹಾರದಲ್ಲಿ ಏನಿದೆಯೋ ಗೊತ್ತಿಲ್ಲ, ನಮ್ಮ ಬೆಂಗಳೂರಲ್ಲಿ ಲಾಲ್ಬಾಗಿತ್ತು. ತೇಜಸ್ವಿ ಕಿವಿಗೆ ಕಮಲದ ಹೂ ಇಟ್ಟಿದ್ದಾರೆ. ಎಸ್, ಕಮಲದ ಹೂವನ್ನ ಇಟ್ಟಿದ್ದಾರೆ ನಿತೀಶ್ ಕುಮಾರ್ ಅವರು. ಬಿಹಾರಕ್ಕೆ ತರಹೇವಾರಿ ಭರವಸೆಯನ್ನ ಕೊಟ್ಟಿದ್ದು ಇದೇ ತೇಜಸ್ವಿ ಯಾದವ್. ಮನೆಗೊಂದೊಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ಇದೇ ಪ್ರೈಮ್ ಟೈಮ್ ಅಲ್ಲಿ ನಾವು ಅದರ ಲಾಜಿಕ್ ಅನ್ನ ಹೇಳಿದ್ವಿ. ಒಂದು ಮನೆಗೆ ಒಂದು ಸರ್ಕಾರಿ ನೌಕರಿ ಅಂತಂದಾದ್ರೆ ಆ ಸರ್ಕಾರಿ ನೌಕರನಿಗೆ 25,000 ರೂಪಾಯಿ ಸಂಬಳ ಕೊಡಬೇಕು. ಬಿಹಾರದಲ್ಲಿ ಬಜೆಟ್ನ ಗಾತ್ರ ಎಷ್ಟಿದೆ? 25,000 ಸಂಬಳ ಇಂಟು 6.22 ಕೋಟಿ. ಲೆಕ್ಕ ಹಾಕಿದರೆ ಎಷ್ಟಾಗತ್ತೆ? ಯಾರನ್ನ ಯಾಮಾರಿಸೋದಕ್ಕೆ ಹೋದ್ರಿ ನೀವು? ಇವನ್ ಇವ್ರು ಗೆದ್ರೂ ಕೂಡ ಆ ಭರವಸೆ ಈಡೇರಿಸಕ್ಕೆ ಆಗ್ತಿರ್ಲಿಲ್ಲ. ಅಂತ ಬುರುಡೆ ಭರವಸೆಗಳನ್ನ ಕೊಟ್ಟಿದ್ದೆವರು. 2,49,00,000 ಸರ್ಕಾರಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದವರು ಇವರು. ಭಾರತ ಸರ್ಕಾರದಲ್ಲಿ ತರಹೇವಾರಿ ಇಲಾಖೆಗಳಿದೆ. ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಉದ್ಯೋಗ ನೀಡಿದೆ. ಆದರೆ 2,49,00,000 ಸರ್ಕಾರಿ ಉದ್ಯೋಗ ಕೊಡುವ ಭರವಸೆಯನ್ನ ತೇಜಸ್ವಿ ಯಾದವ್ ಕೊಟ್ಟಿದ್ರು. ಹೆಂಗೆ? ಇದನ್ನ ನಾವು ಕೂಡ ಪ್ರಶ್ನೆಯನ್ನ ಮಾಡಿದ್ವಿ ಪ್ಯಾನಲ್ ಅಲ್ಲಿ. ಉತ್ತರ ಕೊಡ್ಲಿಲ್ಲ ಯಾರು. ಹೇಳಿದ್ದೇನು? ನಮ್ಮನ್ನ ಅಧಿಕಾರಕ್ಕೆ ತಗೊಂಡ್ಬಂದ್ರಿ, ಮಾಡೋ ಕೆಲಸ ನಮ್ದು, ಮಾಡೋ ಜವಾಬ್ದಾರಿ ನಮ್ದು. ಅರೆ ಮಾಡ್ತೀರಂಗೆ ನೀವು? ಲಾಜಿಕ್. 2,49,00,000 ಸರ್ಕಾರಿ ಉದ್ಯೋಗ ಕೊಡ್ತೀರಿ ಅಂತಂದ್ರೆ ದುಡ್ಡು ಯಾರು ಕೊಡ್ತಾರೆ? 2,49,00,000 ಇಂಟು ಅಂದಾಜ್ರಿ ಒಂದು ಮ್ಯಾಕ್ಸಿಮಮ್ ಅಥವಾ 20,000 ರಿಂದ 25,000 ಸಂಬಳ ಆದ್ರೂ ನೀವು ಕೊಡ್ಲೇಬೇಕಾ? 2,49,00,000 ಇಂಟು 20 ಅಥವಾ 25,000 ಮಾಡಿ. ಇವರ ಬಜೆಟ್ ಗಾತ್ರಕ್ಕಿಂತ ಹೆಚ್ಚಾಗಿ ಸ್ಯಾಲರಿನೇ ಬರುತ್ತೆ. ಎಲ್ಲಿಂದ ತಂದು ಕೊಡ್ತಾರೆ? ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಟ್ರು ಅಂತ ಅನ್ಕೊಳ್ಳಿ. ಕನಿಷ್ಠ ನಾನು ಹೇಳ್ತಾ ಇದ್ದೆ 25,000 ರೂಪಾಯಿ. 25,000 ರೂಪಾಯಿ ಸಂಬಳ ಕೊಡಬೇಕು. ವರ್ಷಕ್ಕೆ ವೇತನಕ್ಕೆ 6.22 ಲಕ್ಷ ಕೋಟಿ ಹಣ ಬೇಕು. ಆಗ್ಲೇ ಹೇಳ್ತಿದ್ದೆ. ಬಿಹಾರ ಸರ್ಕಾರದ ಬಜೆಟ್ 2 ಲಕ್ಷ ಕೋಟಿ ಇದೆ. 6 ಲಕ್ಷ ಕೋಟಿ ಎಲ್ಲಿಂದ ತಗೊಂಡ್ಬರ್ತಾರೆ? ಲಾಲು ಪ್ರಸಾದ್ ಯಾದವ್ ಸಾಲ ಕೊಡ್ತಾರ? ಸುಮ್ಮನೆ ಏನೋ ಬುರುಡೆ ಬಿಟ್ಬಿಡೋದು. ಏ ಪಬ್ಲಿಕ್ ಹೇ ಸಬ್ ಜಾನ್ತಿ ಹೇ. ಜನ ಅಷ್ಟು ಯಾಮಾರೋದಿಲ್ಲ. ಲಾಲು ಪ್ರಸಾದ್ ಯಾದವ್ ಕಾಲದ ಬಿಹಾರ ಜನರು ಹೋದ್ರು. ನೀವು ಕೊಡುವಂತಹ ಭರವಸೆಗಳು ಟೊಳ್ಳು ಭರವಸೆ ಅಂತ ಜನರಿಗೆ ಅರ್ಥ ಆಯ್ತು. ಮನೆಗೆ ಹೋಗ್ರಪ್ಪ ಅಂತ ನಿಮ್ಮನ್ನು ಕಳಿಸ್ಬಿಟ್ರು. ಎಲ್ಲಿಂದ ಹಣ ತರ್ತೀರಿ? ಎಲ್ಲಿಂದ ಹಣ ತರ್ತೀರಿ? ಎನ್ಡಿಎ ಕೂಡ ಇದನ್ನೇ ಪ್ರಶ್ನೆ ಮಾಡಿತು. ಉತ್ತರ ಕೊಡದೆ ಕಂಗಾಲಾಗಿದ್ದು ಇದೇ ತೇಜಸ್ವಿ ಯಾದವ್. ಯಾವಾಗ ಇವ್ರ ಹತ್ರ ಉತ್ತರ ಇಲ್ವೋ, ಅರೆ ಇವ್ರು ನಮ್ಮನ್ನ ಯಾಮಾರಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಇಂಥವರು ಅಧಿಕಾರಕ್ಕೆ ಬಂದ್ರೆ ನಮ್ಮ ಗತಿ ಏನು ಅಂತ ಹೇಳಿ ಬಿಹಾರ ಜನರು ಯೋಚನೆ ಮಾಡಿದ್ರು. ಹಿಂಗಾಗಿ ಮತ್ತೆ ವಾಪಸ್ ಬರದೇ ಇರೋ ರೀತಿಯಲ್ಲಿ ಮನೆ ಕಳಿಸ್ಕೊಟ್ಬಿಟ್ರು. ಟಾಟಾ ಬಾಯ್ ಬಾಯ್ ಅಂತ ಹೇಳಿ. ಮುಂದೆ ತೇಜಸ್ವಿ ಯಾದವ್ ಯಾವ ರೀತಿ ಚೇತರಿಸಿಕೊಳ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡ್ ಇನ್ನ ನೆಕ್ಸ್ಟ್